ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡಿ ನಾನು ಒಂದು ಒಳ್ಳೆ ವಾಂಗಿಬಾತ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಾಂಗಿಬಾತ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ರಿಯಾಕ್ಷನ್ ನೋಡಿ ಯಜಮಾನ್ರದ್ದು ಮಗಳದು ನೋಡೋಣ. ಹಾಯ್ ಎವ್ರಿವನ್, ಇವತ್ತು ನಾವು ವಾಂಗಿಬಾತ್ ಮಾಡ್ತಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನೋಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಏನೇನಂತ. ಮಗಳದು ವೆಲ್ಕಮ್ ಆಯಿತು. ನೋಡಿ ಈ ಲೋಟದಲ್ಲಿ 1.5 ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಆ ಸಣ್ಣ ಅಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಮತ್ತೆ ಒಂದು 3 ಬದನೆಕಾಯಿ ತಗೊಂಡಿದ್ದೀನಿ. ವಾಂಗಿಬಾತ್ ಮಾಡ್ತಾರಲ್ವ ಅದು ಬಿಳಿ ಬದನೆಕಾಯಿ. ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. ಸೊ ಪಲಾವ್ ಎಲೆ 2 ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಹಸಿ ಚಿಕ್ಕಡಿಕಾಯಿ ತಗೊಂಡಿದ್ದೀನಿ. ಚಿಕ್ಕಡಿಕಾಯಿ ಬೀಜಗಳು ಬಿಡಿಸ್ಕೊಂಡಿದ್ದೀನಿ. ಸೊ ಈರುಳ್ಳಿ, 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ವಾಂಗಿಬಾತ್ ಪೌಡರು, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಮುಂಚೆನೇ ಮಾಡಿದ್ನಿ, ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತೋರಿಸ್ತೀನಿ ಒಂದ್ಸಲ ಹೇಗೆ ಮಾಡೋದು ಅಂತ. ಒಂದು ನಿಂಬೆ ಹಣ್ಣದ ಗಾತ್ರದ ಹುಣಸೆ ಹಣ್ಣು ತೊಳೆದು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಸೊ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಈಗ ಕುಕ್ಕರ್ ಬಿಸಿ ಆಗಿದೆ. ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ, ಸಾಕಾಗುತ್ತೆ ಅಷ್ಟು. ಈಗ ನಾನು ಮಾಡ್ತಾ ಇರೋದು, ನಾವು 4 ಜನದಿಂದ 5 ಜನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ಬೋದು, ಅಷ್ಟೇ ಆಗುತ್ತೆ ಸಿಂಪಲ್ಲಾಗಿ. ನೋಡಿ ಪಲಾವ್ ಎಲೆ ಮತ್ತು 2 ಹಸಿಮೆಣ್ಸಿನ್ಕಾಯಿ, ಉದ್ದುದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಇದು ಸಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅಂದರೆ ಈರುಳ್ಳಿ ಬ್ರೌನ್ ಕಲರ್ ಬರಲಿ. ಬ್ರೌನ್ ಕಲರ್ ಬಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾವು ಬಿರಿಯಾನಿಗೆ ಹೇಗೆ ಈರುಳ್ಳಿ ಬ್ರೌನ್ ಆಗಿ ಮಾಡ್ಕೋತೀವಿ ಆ ಥರ. ನೋಡಿ ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಸೊ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ನಾವು ಉಪ್ಪು ಮೊದಲೇ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಬೇಗನೂ ಬ್ರೌನ್ ಕಲರ್ ಬರುತ್ತೆ. ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ನೋಡಿ, ಇಷ್ಟು ಸಾಕು ಅನಿಸುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ಅರ್ಧ ಅಥವಾ ಮುಕ್ಕಾಲು ಸ್ಪೂನ್, ಅರ್ಧ ಸ್ಪೂನೇ ನಾನು ತೊಗೊಂಡಿರೋದು. ಸೊ ನೋಡಿ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರೆ ಹಾಕ್ಕೋಬೋದು. ನೋಡಿ ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ. ಸೊ ಈಗ ಚಿಕ್ಕಡಿಕಾಯಿ ಬೀಜ ಬಿಡಿಸಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಕರಿಬೇವು ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಆಗ್ತಿದೆ. ಈ ಥರ ಪ್ರತಿಯೊಂದು ಐಟಮು ನಾವು ಹಾಕೊಂಡಾಗ ನೀಟಾಗಿ ತಿರುಗಿ ಕೊಟ್ಟರೆ ಸೊ ಚೆನ್ನಾಗಿ ಹಿಡಿಯುತ್ತೆ ಅದೆಲ್ಲನೂ. ಈಗ ಅರಿಶಿನ ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸೊ ಅರಿಶಿನ ಹಾಕ್ಕೊಂಡು ಈಗ ಬದನೆಕಾಯಿ ಹಾಕ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ನೋಡಿ ಈಗ ಮತ್ತೆ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಹುಣಸೆಹಣ್ಣು ಏನು ತಗೊಂಡು ನಾವು ಬಿಸಿನೀರಲ್ಲಿ ನೆನೆಸ್ಕೊಂಡು ಕಿವುಚ್ಕೊಂಡಿರೋ ಹುಣಸೆಹಣ್ಣಿನ ರಸ ಈಗ ಹಾಕ್ಕೊತಾ ಇದ್ದೀನಿ. ಸೊ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಹಿಡ್ದಿದೆ ಮಸಾಲೆ,
ಹುಣಸೆಹಣ್ಣು ರಸ ಎಲ್ಲಾನು ಸೇರಿ ಸೂಪರಾಗಿ ಆಗಿದೆ ನೋಡಿ. ಸೊ ಈಗ ಬೇಕಾದ್ರೆ ನಾವು ಟೇಸ್ಟ್ ನೋಡ್ಕೋಬೋದು. ಉಪ್ಪು ಖಾರ ಸಾಕಾಗಿಲ್ಲ ಅಂತ ಹೇಳಿದ್ರೆ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಾಕಿ ನೀರು ಹಾಕ್ಕೊಳ್ತೀವಲ್ಲ ಆ ಟೈಮಲ್ಲಿ ಸಹ ನೋಡ್ಕೋಬೋದು. ಸೊ ಅಕ್ಕಿ ತೊಳ್ಕೊಂಡು ಈಗ ಹಾಕ್ಕೊಳ್ತೀನಿ ನೋಡಿ. ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೆ, ಅಕ್ಕಿ ತೊಳ್ಕೊಂಡು ಈಗ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾನು ಫಸ್ಟೇ ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಳ್ಳಲ್ಲ. ಸಮ್ ಟೈಮ್ ಅದು ಒಪ್ಪಾಗ್ಬಿಡುತ್ತೆ. ಸೊ ಅನ್ನ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಹಾಕೋಕ್ಕೆ ಮುಂಚೆ ಈಗ ಹಾಕ್ತಿದ್ದೀನಿ ಅಂದರೆ ಹಾಗೆ ತೊಳೆದ್ಬಿಟ್ಟು ಆವಾಗಲೇ ಹಾಕ್ಕೋತೀನಿ. ಕೆಲವರು ಅಕ್ಕಿ ತೊಳೆದು ನೆನೆಸು ಇಡ್ತಾರೆ ಉದ್ರುದ್ರಾಗ ಆಗುತ್ತೆ ಅಂತ. ಬಟ್ ಸಮ್ ಟೈಮ್ ಅದು ಪುಡಿ ಆಗ್ಬಿಡುತ್ತೆ, ಅಕ್ಕಿ ಎಲ್ಲ ನುಚ್ಚು ಥರ ಆಗುತ್ತೆ. ಸೊ ನೋಡಿ ನಾನು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ 3 ಲೋಟದಷ್ಟು ನೀರು ಹಾಕ್ಕೋತೀನಿ. ಆವಾಗ ಪರ್ಫೆಕ್ಟಾಗಿ ಆಗುತ್ತೆ. ಇದಕ್ಕೇನು ಜಾಸ್ತಿ ಹಾಕೋದು ಬೇಡ, ಕಡಿಮೆನೂ ಬೇಡ, ತೀರಾ ಉದ್ರುದ್ರಾಗ ಆಗ್ಬಿಡುತ್ತೆ. 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರು ಸಾಕಾಗುತ್ತೆ. ಪರ್ಫೆಕ್ಟಾಗಿ ಆಗುತ್ತೆ. ಮೆತ್ತಕ್ಕೂ ಆಗಲ್ಲ, ಇಲ್ಲ ಗಟ್ಟಿಯಾಗೂ ಆಗಲ್ಲ, ಸೂಪರಾಗಿ ಆಗುತ್ತೆ ನೋಡಿ. ನೀಟಾಗಿ ತಿರುಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಮಸ್ತಾಗಿದೆ. ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ. ಈಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ. ಒಂದು ವೇಳೆ ಉಪ್ಪು ಅಥವಾ ಖಾರ ಸಾಕಾಗದೆ ಹೋದರೆ, ಯಾಕಂದರೆ ನಾವು ಜಾಸ್ತಿ ಖಾರದ ಪುಡಿ ಏನು ಎಕ್ಸ್ಟ್ರಾ ಹಾಕಿಲ್ಲ, 2 ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀವಿ. ಸೊ ಮಸಾಲೆ ಎಲ್ಲ ಇರುತ್ತೆ ನೋಡಿ. ಇನ್ನೊಂದೇನೆಂದರೆ ನಾನು ಚಕ್ಕೆ ಲವಂಗ ಏನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಇದಕ್ಕೆ. ಯಾಕಂದರೆ ನಾನು ಪೌಡರ್ ಮಾಡ್ಕೋಬೇಕಾದ್ರೇ ಹಾಕಿದ್ದೀನಿ, ಹಾಗಾಗಿ ನಾನು ಅದೆಲ್ಲ ಹಾಕ್ಕೊಳ್ಳಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. 2 ವಿಸಲ್ ಬರಲಿ. ಅಷ್ಟರೊಳಗಡೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ವಾಂಗಿಬಾತ್ಗೆ ಚಟ್ನಿ ಇದ್ರೇ ಸೂಪರಾಗಿರುತ್ತೆ. ಸೊ ನೋಡಿ ನಾನು ಮಾಡೋ ರೀತಿ ಹೇಗಿರುತ್ತೆ ಅಂತ ನೋಡಿ. ಚಟ್ನಿ ಕೆಲವ್ರು ಬರೀ ಕಾಯಿ ಚಟ್ನಿ ಮಾಡ್ತಾರೆ, ಕೆಲವ್ರು ಬರೀ ಶೇಂಗಾ ಚಟ್ನಿ ಮಾಡ್ತಾರೆ. ಬಟ್ ನಾನು ಎರಡೂ ಮಿಕ್ಸ್ ಮಾಡ್ತೀನಿ. ಕಾಯಿ, ಶೇಂಗಾ, ಕಡಲೆಪಪ್ಪು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ. ಇಡ್ಲಿಗೂ ಸಹ ಸೂಪರ್ ಇರುತ್ತೆ ಈ ಥರ ಮಾಡಿದ್ರೆ. ನಾನು ಇದೇ ರೀತಿ ಮಾಡೋದು ಯಾವಾಗ್ಲೂ ನೋಡಿ. ಒಂದು ಚಿಕ್ಕ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ, ಅಂದರೆ ನಾನು ಹೆಡ್ಜಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ರುಬ್ಬೋದಕ್ಕೆ ನಾನು ಸಾಮಾನ್ಯವಾಗಿ ಹೊಟ್ಟೆಲ್ಲ ಬಿಡಿಸಲ್ಲ, ಹೆಡ್ಜಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಬಾಡಿದೆ. ಈಗ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಹಾಕ್ಕೋತಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಕಡಲೆ ಬೀಜ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಆಗ್ತಿದೆ. ಹಾಗೆ ಪಕ್ಕದಲ್ಲಿ ಕುಕ್ಕರ್ ವಿಸಿಲ್ ಸಹ ಬರ್ತಿದೆ ನೋಡಿ. ಆಗಲೇ ಒಂದು ವಿಸಿಲ್ ಬಂತು, ಈಗ ಒಂದು ವಿಸಿಲ್ ಬಂತು, ಸಾಕು 2 ವಿಸಿಲ್ ಬಂದಿದೆ. ಸೊ ನಾನೀಗ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಅದು ಈಗ ಚಟ್ನಿ ಕಂಟಿನ್ಯೂ ಮಾಡೋಣ ನೋಡಿ. ಸ್ವಲ್ಪ ನೀಟಾಗಿ ಶೇಂಗಾ ಬೀಜ ಎಲ್ಲ ಲೈಟಾಗಿ ಬ್ರೌನ್ ಆಗಿದೆ. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೋಡಿ. ನೀವು ಏನೇ ಮಾಡಿದ್ರೂ ಚಟ್ನಿಗೆ, ಮಸಾಲೆಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಅದು ತುಂಬ ಒಳ್ಳೆಯದು ನೋಡಿ. ಒಂದು 1/4 ಕಪ್ನಷ್ಟು ಕಡಲೆಪಪ್ಪು ತಿಂತೀವಲ್ಲ ಆ ಥರ ಕಡಲೆಪಪ್ಪು ತಿನ್ನಲಿಕ್ಕೆ, ಮತ್ತು ಬೇರೆ ಏನಾದರೂ ಪ್ರಸಾದ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದು, ಬೇಳೆ ಅಲ್ಲ, ಕಡಲೆಪಪ್ಪು, ಮತ್ತು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ, ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ. ಬರೀ ಸೊಪ್ಪು ಅಷ್ಟೇ ಇಲ್ಲ, ದಂಟು ಸಹ ಹಾಕ್ಕೊಂಡಿದ್ದೀನಿ. ನಾನು ದಂಟು ಸಪ್ರೇಟ್ ಬಿಡಿಸಿಟ್ಕೊಳ್ತೀನಿ, ಸೊಪ್ಪೆ ಸಪ್ರೇಟ್ ಬಿಡಿಸಿಟ್ಕೊಳ್ತೀನಿ. ಈ ಥರ ರುಬ್ಬೋ ಪದಾರ್ಥಗಳಿಗೆಲ್ಲ ನಾನು ದಂಟು ಹಾಕ್ಕೊಳ್ತೀನಿ. ಟೇಸ್ಟು ಇರುತ್ತೆ, ಒಳ್ಳೆಯದು ಸಹ. ಬರೀ ಸೊಪ್ಪೆ ತಿಂದರೆ ಏನಿರುತ್ತೆ, ದಂಟಲ್ಲೂ ಸಹ ಕೆಲವೊಂದು ನಮಗೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ದಂಟು ಇಟ್ಕೊಳ್ತೀನಿ, ಬಿಸಾಕಲ್ಲ. ರುಬ್ಬೋ ಐಟಮ್ಸ್ಗೆ ನಾವು ಅದನ್ನು ಹಾಕಿ ರುಬ್ಕೋಬೋದು. ಸೊ ನೋಡಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಚಟ್ನಿ ಎಲ್ಲನೂ. ಬೇಗ ಕೆಟ್ಟೋಗೋದು ಇಲ್ಲ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆಲ್ಲ ಒಂಥರ ನೊರೆ ಬಂದಂಗೆ ಆಗಿರುತ್ತೆ, ಮೇಲೆ ಎಲ್ಲ ಚೆನ್ನಾಗಿರಲ್ಲ. ಸೊ
ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ ಈಗ ಆಗಿದೆ, ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್. ಸ್ವಲ್ಪ ತಣ್ಣಕ್ಕಾಗಲಿ ಇದು. ನೋಡಿ ಸ್ವಲ್ಪ ತಣ್ಣಕ್ಕಾಗಿದೆ, ನಾನು ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸೊ ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಈಗ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಬೇಕು ಅಂದರೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ರುಬ್ಬೇಕಾದ್ರೆ ನೋಡಿಕೊಂಡು ನೀರು ಹಾಕ್ಕೋತೀನಿ. ನೋಡಿ ಈಗ ಚಟ್ನಿ ರುಬ್ಕೊಂಡಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ಸೂಪರಾಗಿದೆ. ನೋಡಿ ನೋಡೋಕ್ಕೆ ಎಷ್ಟು ಮುದ್ದ ಕಾಣ್ತಾ ಇದೆಯಲ್ಲ, ಚಟ್ನಿನೇ ಮುದ್ದ ಕಾಣ್ತಾ ಇದೆ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಸೊ ನೋಡಿ 2 ವಿಸಲ್ ಬಂದಿತ್ತಲ್ಲ, ಈಗ ಕುಕ್ಕರ್ ಸಹ ಗಾಳಿ ಎಲ್ಲ ಹೋಗಿ ತಣ್ಣಕ್ಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಘಮ ಅಂತ ಘಮ ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಸುವಾಸನೆ. ನೋಡಿ ಹೆಂಗಾಗಿದೆಯೋ, ಪರ್ಫೆಕ್ಟಾಗಿ ಆಗಿದೆ ಕಣ್ರಿ, ನಿಜವಾಗ್ಲೂ ಮಸ್ತಾಗಿದೆ. ನೋಡಿ ನಮಗೆ ಏನೇ ಬೇಕಾದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು. ಸೊ ಹೋಟೆಲ್ ಊಟ ಕಡಿಮೆ ಮಾಡಿ, ಎಲ್ಲರಿಗೂ ನಾನು ಅದೇ ಹೇಳ್ತೀನಿ, ಯಾವಾಗ್ಲೂ ಹೋಟೆಲ್ ಊಟ ಕಡಿಮೆ ಮಾಡಿ ಅಂತ. ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋದಕ್ಕೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯೋ, ವಾಂಗಿಬಾತು ಮತ್ತು ಚಟ್ನಿ ಸೂಪರಾಗಿದೆಯಲ್ಲ. ನೋಡಿ ಈಗ ಯಜಮಾನ್ರಿಗೆ ಕೊಡ್ತಾ ಇದ್ದೀನಿ, ಏನು ಹೇಳ್ತಾರೋ ನೋಡೋಣ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಹೇಗಿದೆ ಜಾನು? ನೋಡಿ ಅವರು ತಿಂತಿದ್ರೆ ಈಗ ನಾನು ಸಹ ಅಕ್ಕ ಬಂದ ತಟ್ಟೆಗೆ ತಿನ್ನಲಿಕ್ಕೆ. ನೋಡಿ ನಾನು ತಿಂತಿದ್ದೀನಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು. ನಾನೀಗ ಏನು ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರಾ ಆಗ ಟೇಸ್ಟ್ ಹೇಗಿದೆ ಅಂತ. ಮಾಡಿ ದಯವಿಟ್ಟು ನಾನು ತೋರಿಸ್ಕೊಟ್ಟಿರೋ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ನಾನು ಮಾಡೋ ಅಡುಗೆಗಳು, ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ತಿಂಡಿ ಆಯಿತು, ಕಾಫಿ ಕುಡಿಯೋಣ ಅಂತ ಸ್ಟ್ರಾಂಗಾಗಿ ನನಗೂ ಯಜಮಾನ್ರಿಗೂ ಕಾಫಿ, ಮಕ್ಕಳಿಗೆ ಲೆಮನ್ ವಾಟರು, ಬಿಸಿ ನೀರಿಗೆ ಲೆಮನ್ ಹಾಕಿ ಕೊಡ್ತೀನಿ ಊಟ ಆದಮೇಲೆ. ಸೊ ಮಕ್ಕಳಿಗೆ ಲೆಮನ್ ವಾಟರು, ನಮಗೆ ಕಾಫಿ. ಪಾಪು ಜ್ಯೂಸ್. Thank you. My coffee. This is yours. ಥ್ಯಾಂಕ್ ಯು. Welcome. ಅವರು ಬ್ರ್ಯಾಂಡ್ ಹೊಡ್ತಲ್ಲ, ಅವ್ರಿಗೆ ಪೇಸೆ ಫೋನ್ ಮಾಡಲಿಲ್ಲ. ನೋಡಿ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.